ಇನ್ನು ಯುವನಿಧಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿನೇ ದೊಡ್ಡ ಸ್ಟೇಜನ್ನು ಮಾಡಲಾಗಿದೆ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಮಧು ಬಂಗಾರಪ್ಪನ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಯುವ ನಿಧಿಗೆ ಕ್ಷಣಗಣನೆ ಆರಂಭ ಆಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಧು ಬಂಗಾರಪ್ಪ ಇದ್ದಾರೆ. ಕೊನೆ ಕ್ಷಣದಲ್ಲಿ ಸರ್ ಯಾವ ರೀತಿ ಸಿದ್ಧತೆ ಆಗ್ತದೆ ನೋಡ್ತಾ ಇದ್ದೀರಾ? ಏನೆಲ್ಲ ಕಾರ್ಯಕ್ರಮ ಆಗುತ್ತೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ? ಇಲ್ಲ, ಇದು ಭಾಳ ಮೊದಲೇದಾಗಿ ತಾಯಿ ಸಮಾನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಂದು ಹೆಮ್ಮೆ ದಿವಸ. ನುಡಿದಂತೆ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಯಾವತ್ತೂ ಕೂಡ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಈ 5ನೇ ಯೋಜನೆಯನ್ನು ಏನು ಸರ್ಕಾರದ ಹಣ ಅಂತ ಹೇಳಿದರೆ ಅದು ಬಡವ್ರದ್ದು, ಅದು ಅವ್ರಿಗೆ ಕೊಡ್ತಕ್ಕಂಥದ್ರಲ್ಲಿ ಭಾಳ ಹೆಮ್ಮೆ ಆಗ್ತದೆ. ಬರೀ ಮಾತಲ್ಲಿ ಇರಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು. ಆ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಒಂದು ಹೆಜ್ಜೆ ಇಟ್ಟಾಗ ಭಾಳ ತೃಪ್ತಿ ಕೊಡ್ತದೆ. ತೃಪ್ತಿಯನ್ನು ನಾವೆಲ್ಲರೂ ಕೂಡ ಅದು ಸವಿಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಪಾಲ್ದಾರರು. ಅದಕ್ಕೆ ಭಾಳ ಸಂತೋಷ ಆಗುತ್ತೆ. ಸಿದ್ಧತೆ ಎಲ್ಲ ರೆಡಿ ಇದೆ. ಜನರು ಇನ್ಮೇಲೆ ಸ್ಟಾರ್ಟ್ ಆಗ್ತಾರೆ ಸ್ಲೋಲಿ ಬರೋದಕ್ಕೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೊ ಒಂದು 11:15 12 ಗಂಟೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಭಾಳ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡೆಸ್ಕೊಡ್ತಕ್ಕಂಥ ಇದರಲ್ಲಿ ಹಂಬಲದಲ್ಲಿ ಇದ್ದೀವಿ. ಸರ್, ಸಾಕಷ್ಟು ನಿರೀಕ್ಷೆ ಇತ್ತು 5ನೇ ಗ್ಯಾರಂಟಿ ಪೂರೈಸಬೇಕು ಯುವಕರದು ಕೂಡ. ಒಂದು ಆ ನಿರೀಕ್ಷೆ ಇತ್ತು ಅಂದರೆ ಕ್ಷಣಗಣನೆ ಆರಂಭ ಆಗಿದೆ. ಅವರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಅದು ಇವತ್ತು ಕೂಡ ಅದು ಈಡೇರ್ತಾ ಇದೆ. ಆ ಏನು ಯುವಕರಿದ್ದಾರೆ ಅವ್ರದ್ದು. ಸೊ ಈ ಮೂಲಕವಾಗಿ ಯುವಕರಿಗೆ ಎಷ್ಟೊಂದು ಈ ಸಹಾಯ ಆಗುತ್ತೆ ಈ ಯುವ ನಿಧಿ ಕಾರ್ಯಕ್ರಮ. ಸರ್ಕಾರ ಯಾವಾಗಲೂ ಕೂಡ ಜನರಿಗೆ ಮಾತು ಕೊಟ್ಟಿರೋ ಪ್ರಕಾರ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದಾಗ ಅದು ಅನುಷ್ಠಾನ ಆಗಬೇಕು. ಅದು ಬಹಳ ಮುಖ್ಯ ಆಗ್ತದೆ. ಅನುಷ್ಠಾನ ಆದಾಗ ವಿಶ್ವಾಸ ಬೆಳೀತದೆ ಮತದಾರರಲ್ಲಿ, ಸರ್ಕಾರದಲ್ಲಿ, ಒಂದು ಆಡಳಿತದಲ್ಲಿ, ಎಲ್ಲದೂ ಕೂಡ ಚೆನ್ನಾಗಾಗ್ತದೆ. ವಿಶೇಷವಾಗಿ ಬೇರೆ ಬೇರೆ ಗ್ಯಾರಂಟಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಾಯಿತು. ಇವತ್ತು ಶಿವಮೊಗ್ಗದ ಮಲೆನಾಡಲ್ಲಾಗ್ತಾ ಇದೆ. ಸೊ ಒಂದು ವಿಶೇಷ ಅನ್ಬೋದು ಈ ಕಾರ್ಯಕ್ರಮ ಇವತ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕು ಅಂಥೇಳಿ ನಮಗೆ ಆಸೆ. ಆದರೆ ಸರ್ಕಾರ ಇಡೀ ಕರ್ನಾಟಕ ರಾಜ್ಯದ, ಅಖಂಡ ಕರ್ನಾಟಕದ ಒಂದು ಅಂಗ. ಆದರೆ ಹೋರಾಟದ ನೆಲೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಬರದೆ ಶಿವಮೊಗ್ಗ ಯಾವತ್ತೂ ಕೂಡ ಎಲ್ಲ ಥರದ ಹೋರಾಟದ ಒಂದು ಕರ್ಮಭೂಮಿ ಅದು. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾತಾಗಿದೆ. ಏನು 5ನೇ ಗ್ಯಾರಂಟಿ ಇದೆ, 5ನೇ ಗ್ಯಾರಂಟಿ ಏನು ಕಾರ್ಯಕ್ರಮ ಆಗ್ತಾಯಿದೆ, ಆ ಯಶಸ್ವಿಗೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ. ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬರ್ತಾರೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದಿದ್ದಕ್ಕೆ ಚಾಲನೆ ಕೊಡ್ತಾರೆ. ಹಾಗೆ ಮಲೆನಾಡು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರೋದು ಒಂದು ರೀತಿಯ ವಿಶೇಷ ಮಾತನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಹಾಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಚಿವರು ಅವರು ಕೂಡ ಈ ವಿಚಾರವಾಗಿ ಕೆಲ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಒಟ್ಟು ಈಗ 66,000 ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಇವತ್ತು 4,000 ಮಂದಿ ಫಲಾನುಭವಿಗಳಿಗೆ ಇವತ್ತೇ ಅವ್ರ ಖಾತೆಗೆ ಹಣ ಹಾಕೋ ಕಾರ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು? ಬನ್ನಿ ನೋಡೋಣ. ಜೊತೆಗೆ ಸಚಿವರು ಮಾತಾಡಲಿಕ್ಕಿದ್ದಾರೆ. ಸರ್, ಯಾವ ರೀತಿ ಎಲ್ಲ ಸಿದ್ಧತೆ ಆಗ್ತಾ ಇದೆ? ಕೊನೆ ಕ್ಷಣದಲ್ಲಿ ಏನೇನು ಕ್ಷಣಗಣನೆ ಆರಂಭ ಆಗಿದೆ? ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿವೆ ಮತ್ತು ಎಲ್ಲ ಕಡೆಯಿಂದ ಯುವಕರು ಮತ್ತು ಎಲ್ಲ ಜನರು ಕೂಡ ಸುಮಾರು 10:30 ಗಂಟೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಎಲ್ಲ ಸಿದ್ಧತೆಗಳಾಗಿವೆ. ಹಾಗಾಗಿ ನಾನು ಮತ್ತು ಮಧು ಬಂಗಾರಪ್ಪನವರು ಇಲ್ಲಿ ಸ್ಥಳ ವೀಕ್ಷಣೆಗೆ ಬಂದಿದ್ದೀವಿ. ಇಲ್ಲಿ ಕೊನೆ ಕ್ಷಣದಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕು ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಸರಿಯಾಗಿದೆ, ಯಶಸ್ವಿ ಆಗ್ತದೆ ಕಾರ್ಯಕ್ರಮ ಅಂತಕ್ಕಂಥದ್ದು. ಅದು 5ನೇ ಗ್ಯಾರಂಟಿ ಈಗ ಇವತ್ತು ಕೂಡ ಪೂರೈಸ್ತಾ ಇದ್ದೀರಾ. ಹಾಗಾಗಿ ಎಷ್ಟು ರಿಜಿಸ್ಟರ್ ಆಗಿದೆ, ಏನೆಲ್ಲ ಯುವಕರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರ ಅಂತ? ಈಗಾಗಲೇ ನಿನ್ನೆವರೆಗೆ 66,000 ರಿಜಿಸ್ಟ್ರೇಷನ್ ಆಗಿದೆ ಮತ್ತು ರಾಜ್ಯದ ಯುವಕರಿಗೆ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇರ್ತದೆ ಮತ್ತು ನಿಮಗೆ ಏನು ಮಾತು ಕೊಟ್ಟಿದ್ವಿ ನಾವು ನುಡಿದಂತೆ ನಡೆದಿದ್ದೀವಿ. ಮುಂದೆನೂ ಕೂಡ ಯುವಕರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಯುವ ನಿಧಿ ಜೊತೆ ಯುವಕರಿಗೆ ಕೌಶಲ್ಯ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೂ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ. ಹಾಗಾಗಿ ಎಲ್ಲ ಯುವಕರು ಯುವ ನಿಧಿಯ ಲಾಭವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಇವತ್ತು ಮುಖ್ಯಮಂತ್ರಿಗಳು ಎಷ್ಟು ಗಂಟೆಗೆ ಬರ್ತಾರೆ, ಉದ್ಘಾಟನೆ ಆಗುತ್ತೆ, ಮತ್ತು ಯಾವ ಸಚಿವರು ಭಾಗವಹಿಸ್ತಾರೆ, ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಗವಹಿಸ್ತಾರೆ ಹೇಗಂತ? ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸುಮಾರು 12 ಗಂಟೆಗೆ ಈ ಸ್ಟೇಜಿಗೆ ಅವರು ಬರ್ತಾರೆ. ಆಮೇಲೆ ಅನೇಕ ಸಚಿವರು ಬರ್ತಾ ಇದ್ದಾರೆ. ಸುಮಾರು 10-12 ಸಚಿವರು ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಂದ 11 ಗಂಟೆಗೆ ಅಲ್ಲಿಂದ ಸ್ಪೆಷಲ್ ಏರ್ಕ್ರಾಫ್ಟು ಟೇಕ್ ಆಫ್ ಆಗ್ತಕ್ಕಂಥ ನಿರೀಕ್ಷೆ ಇದೆ.
BJP ಸಾಕಷ್ಟು ಆರೋಪ ಮಾಡ್ತಿದೆ. ಅಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ತಾ ಇದೆ, ಈ ಗ್ಯಾರಂಟಿ ಹೆಸರಲ್ಲಿ ದುಂದು ವೆಚ್ಚ ಆಗ್ತಾ ಇದೆ, ಸರ್ಕಾರದ ತೆರಿಗೆ ಪೋಲಾಗ್ತಾಯಿದೆ ಅಂತೇಳಿ ಆರೋಪ BJP ನಾಯಕರು ಮಾಡ್ತಿದ್ದಾರೆ. ನೋಡಿ, ಕೆರೆಯ ನೀರು ಕೆರೆಗೆ ಚೆಲ್ಲುವಂತೆ ಶರಣರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸರ್ಕಾರದ ದುಡ್ಡು ಯಾರ್ದೋ ದುಡ್ಡು ಅಲ್ಲ, ಅದು ಸಾರ್ವಜನಿಕರ ದುಡ್ಡು. ಅದು ಈ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಜನರ ಬಡವರ ಹಣ. ಅದು ಬಡವರಿಗೆ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ BJP ಅವರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು 58,000 ಕೋಟಿ ಅಂದರೆ ನಮ್ಮ ಬೊಕ್ಕಸದ ಸಿಂಹಪಾಲನ್ನು ನಾವು ಬಡವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ನಿಸ್ವಾರ್ಥತೆಯಿಂದ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತೀವಿ. ಎಷ್ಟು ಜನರ ಖಾತೆಗೆ ಹಣ ಜಮಾ ಆಗ್ಬೋದು ಯುವಕರಿಗೆ? ಇವತ್ತೊಂದು ಸುಮಾರು ನಮ್ಮ ಅವರು ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳು ಯಾರ್ಯಾರ್ದು ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ಅವ್ರಿಗೆಲ್ಲರೂ ಕೂಡ ಇವತ್ತು ಡೆಬಿಟಿ ಆಗುತ್ತದೆ. ಬಹುಶಃ ಒಂದು ಸುಮಾರು 4,000ರಿಂದ 5,000 ಜನರಿಗೆ ಇವತ್ತಾಗುತ್ತೆ ಮತ್ತು ದಿನನಿತ್ಯ ಆಗ್ತಾ ಹೋಗುತ್ತೆ. ಯಾರು ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳಾಗ್ತದೆ ಆಟೋಮೆಟಿಕಲಿ ಅವ್ರಿಗೆ ಡಿಬಿಟಿ ಆಗ್ತಾ ಹೋಗ್ತದೆ. ಇದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮಾತಾಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ. ಬನ್ನಿ, ಇದಕ್ಕೋಸ್ಕರ ಪ್ರಿಪರೇಷನ್ ಯಾವ ರೀತಿ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಯಾವ ರೀತಿ ಸಿದ್ಧತೆಗಳಾಗಿದೆ, ಯಾವ್ಯಾವ ಕಡೆಯಿಂದ ಯುವಕರು ಬರ್ತಾ ಇದ್ದಾರೆ? ಯಾಕಂದರೆ ಇದು ಒಂದು ಕನಸಿನ ಯೋಜನೆ. ಇದು ಯಾಕಂದರೆ 4 ಇಂಪ್ಲಿಮೆಂಟ್ ಮಾಡಿದ್ವಿ, 5ನೇದನ್ನು ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀವಿ ಅನ್ನುವಂಥ ಉತ್ಸಾಹದಲ್ಲಿ ಇವತ್ತು ಕಾಂಗ್ರೆಸ್ ಹೊರಟಿರುವಂಥದ್ದು. ಯಾವ ರೀತಿ ಇದೆ ಪ್ರಿಪರೇಷನ್? ಖಂಡಿತವಾಗ್ಲೂ ರಂಗನಾಥ್, ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಕಾರ್ಯಕ್ರಮದ ಅಧಿಕೃತ ಚಾಲನೆಗೆ ಈಗ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಈಗ ವೇದಿಕೆ ಕೂಡ ಸಜ್ಜಾಗಿರುವಂಥ ಈಗ ವೇದಿಕೆ ಮೇಲಿನೇ ಇದ್ದೀನಿ. ಇಲ್ಲಿ ಅಂದರೆ ಸುಮಾರು 20 ಗಣ್ಯರಿಗೆ ಕೂರೋದಕ್ಕೆ ಮಾತ್ರ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಒಂದು ಶೀರ್ಷಿಕೆಯಡಿ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇರುವಂಥದ್ದು. ಅದರ ಜೊತೆಗೆ ವೇದಿಕೆ ಮೇಲೆ 20 ಗಣ್ಯರಿಗೆ ಮಾತ್ರ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ 250ಕ್ಕೂ ಹೆಚ್ಚು ಗಣ್ಯರು ಬಂದಂಥ ಮೇಲೆ ಅವರಿಗೆ ಒಂದು ವೇದಿಕೆಯ ಮುಂಭಾಗ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಈಗ ಕಣ್ಣು ಹಾಯಿಸಿದ ಶುದ್ಧರು ಕೂಡ ವೇದಿಕೆ ಕಾಣಿಸ್ತಾ ಇದೆ. ಕುರ್ಚಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ರಾಜ್ಯದ ಮೂಲೆಗಳಿಂದಲೂ ಕೂಡ ಜನ ಬರ್ತಾರೆ, ಅಭ್ಯರ್ಥಿಗಳು ಕೂಡ ಬರ್ತಾರೆ, ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಅಂದರೆ ಈಗ ಒಂದು ದೊಡ್ಡದಾದಂಥ ವೇದಿಕೆ ಕೂಡ ಸಜ್ಜಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 12:30ಕ್ಕೆ CM ಸಿದ್ದರಾಮಯ್ಯ ಅವರು ಅಂದರೆ ಕಾಂಗ್ರೆಸ್ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಕಾರ್ಯಕ್ರಮಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇದುವರೆಗೂ ಕೂಡ 66,000ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಲೇ ಯುವ ನಿಧಿಗೆ ಒಂದು ನೋಂದಣಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಡಿಸೆಂಬರ್ 26ನೇ ತಾರೀಕು ಕಳೆದ ವರ್ಷವೇ ನೋಂದಣಿಯ ಪ್ರಕ್ರಿಯೆ ಆರಂಭ ಆಗಿದ್ದು ಇದುವರೆಗೂ ಕೂಡ 66,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕೂಡ ನೋಂದಣಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ದೃಶ್ಯಗಳು ಗಮನಿಸ್ತಾ ಇದ್ರೆ ಆಸನದ ವ್ಯವಸ್ಥೆಯನ್ನು ಕೂಡ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮತ್ತೆ ಈಗ ಅದರ ಜೊತೆಗೆ ಈಗ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅಂದ್ರೆ ಈಗ ಯಾರೆಲ್ಲ ಅಧಿಕಾರಿಗಳು ಬರ್ತಾರೆ, ಜೊತೆಗೆ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಈಗ ಬಂದಂತಹ ಅಭ್ಯರ್ಥಿಗಳಿಗೆ ಬಂದಂತಹ ಜನರಿಗೆ ಈಗ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಮತ್ತೊಂದು ಸುತ್ತಿನ ಒಂದು ಅಂತಿಮ ಸಿದ್ಧತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ. ಜೊತೆಗೆ ಈಗ ಶರಣ ಪ್ರಕಾಶ್ ಪಾಟೀಲ್ ಕೂಡ ಬರ್ತಾರೆ. ಅಂತಿಮ ಒಂದು ಸಿದ್ಧತೆಯನ್ನು ಕೂಡ ಗಮನಿಸಿಕೊಂಡು ಅಧಿಕೃತವಾಗಿ ಇವತ್ತು 12:30ಕ್ಕೆ ಕಾಂಗ್ರೆಸ್ ಸರ್ಕಾರದ ಕೊನೆಯ ಗ್ಯಾರಂಟಿ ಯೋಜನೆಗೆ ಚಾಲನೆಯನ್ನು ಕೂಡ ಸಿಗುವಂತದ್ದು. ರಂಗನಾಥ್, ಓಕೆ, ಥ್ಯಾಂಕ್ ಯು ಅನಿಲ್. ಹಾಗೆ ಇವತ್ತು ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂತ ಅಂದ್ರೆ ಈ ಗ್ಯಾರಂಟಿ ವಿಚಾರ ಒಂದು ಹಂತಕ್ಕೆ ಕಾಂಗ್ರೆಸ್ ಇವತ್ತು ಸಮಾಪ್ತಿ ಮಾಡ್ತಾ ಇದೆ. ಅಂತ ಅಂದ್ರೆ 5 ಆಯ್ತು ನಮ್ದು ಅಂತೇಳಿ. 5 ಏನ್ ಗ್ಯಾರಂಟಿ ಕೊಟ್ಟಿದ್ರು ಇವತ್ತು ಮುಗೀತು, ಕೊನೆ ಗ್ಯಾರಂಟಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಹೇಳ್ಕೊಳ್ಳೋಕ್ಕೂ ಕೂಡ, ಜನರ ಮುಂದೆ ಹೋಗೋಕ್ಕೂ ಕೂಡ ಇವತ್ತಿನಿಂದ ಒಂದು ಅವಕಾಶ. ಯುವ ನಿಧಿ ಗ್ಯಾರಂಟಿ ಜಾರಿ ಘೋಷಣೆಯಂತೆ 5 ಗ್ಯಾರಂಟಿಯನ್ನ ಜಾರಿಗೊಳಿಸ್ತಾ ಇದೆ ಸರ್ಕಾರ. 5 ಗ್ಯಾರಂಟಿ ಸಾಧನೆಯನ್ನ ಜನರಿಗೆ ತಲುಪಿಸೋದಕ್ಕೆ ಈಗ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಇನ್ನು ಮುಂದೆ ಕಾಂಗ್ರೆಸ್ ಗಮನ ಕೊಡೋದು ಅಂತಂದ್ರೆ ಇದರಿಂದ ತನಗೇನ್ ಲಾಭವನ್ನ ಹುಟ್ಟಿಸ್ಕೊಳ್ಬಹುದು ಆ ಪ್ರಯತ್ನವನ್ನ ಇವತ್ತಿಂದ ಬಹಳ ಆಕ್ಟಿವ್ ಆಗಿ ಮಾಡ್ತಾ ಹೋಗುತ್ತೆ. ಅದು ಲೋಕಸಭಾ ಚುನಾವಣೆಗೂ ಕೂಡ ಗ್ಯಾರಂಟಿ ಲಾಭವನ್ನ ಕೊಡೋಕೆ ತಂತ್ರಗಾರಿಕೆಯನ್ನ ಹೆಣಿತಾ ಹೋಗುತ್ತೆ. 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇದು ಈಗ ಪರ ವಿರೋಧದ ಚರ್ಚೆಗೂ ಕೂಡ ಕಾರಣ ಆಗಿದೆ. ಏನು ಈ 5 ಗ್ಯಾರಂಟಿ ಏನೋ ಓಕೆ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ, ಅದಕ್ಕೊಂದು ಸಮಿತಿಯನ್ನ ಸರ್ಕಾರ ರಚಿಸ್ತಾ ಇದೆ. ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿಯ ರಚನೆ ಕಾರ್ಯ ಆಗ್ತಾ ಇದೆ. ಅದಕ್ಕೆ ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ, ಜಿಲ್ಲಾ ಅಧ್ಯಕ್ಷರಿಗೆ ಗೌರವಧನ, ಇದೆಲ್ಲ ಬೇಕಿತ್ತಾ?
ನಿಮಗೆ ಸರಿಯಾಗಿ ಏನು ಬರ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ, ಈ ಟೈಮಲ್ಲಿ ಇದೊಂದು ದುಂದುವೆಚ್ಚ ನಿಮಗೆ ಬೇಕಿತ್ತ ಅಂತ ವಿಪಕ್ಷ ಇದಕ್ಕೆ ಟೀಕೆ ಮಾಡೋಕ್ಕೂ ಕೂಡ ಕಾರಣ ಆಗಿದೆ. ನೋಡಿ, ರಾಜ್ಯ ಸಮಿತಿಯಲ್ಲಿ ಓರ್ವ ಅಧ್ಯಕ್ಷರು 5 ಉಪಾಧ್ಯಕ್ಷರು ಇರ್ತಾರೆ. ಅಲ್ಲ, ಜೊತೆಗೆ ಹಿಂದಿನ ಯೋಜನೆಗಳು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿವೆ, ಎಕ್ಸಾಕ್ಟ್ಲಿ, ಬಸ್ಗಳು ಚೆನ್ನಾಗಿ ಓಡ್ತಾ ಇವೆ ಬಿಟ್ರೆ ಹೌದು, ಇನ್ನು ನೀವು ಭಾಗ್ಯಲಕ್ಷ್ಮಿ ಆಗಿರ್ಬೋದು ಅದೆಲ್ಲದೂ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯಾ? ಹೌದು. ಸೊ ಇಂಥ ಸಂದರ್ಭದಲ್ಲಿ ಅದು ಫಲಾನುಭವಿಗಳು ತಲುಪಿಲ್ಲ ಅನ್ನುವಂಥದ್ದು. ಇದು ಒಂದು ಕಾಂಗ್ರೆಸ್ ಗ್ಯಾರಂಟಿಯ ವಿಚಾರ. ಇದು ನೀವು ಈಗ ನೋಡ್ದಂಗೆ ರಾಜ್ಯ ಸಮಿತಿಗೆ ಈ 31 ಸದಸ್ಯರ ನೇಮಕ ಆಗುತ್ತೆ. ಈ ದುಂದುವೆಚ್ಚ ಬೇಕಿತ್ತ ಅನ್ನುವಂತ ಪ್ರಶ್ನೆಯನ್ನ ಈಗ ವಿಪಕ್ಷಗಳು ಮಾಡೋಕೆ ಶುರು ಆಗಿದೆ. ಬಟ್ ಎಫೆಕ್ಟಿವ್ ಆಗಿ ನಾವು ಇದನ್ನ ಜನರ ಮುಂದಿಡ್ಬೇಕಂದ್ರೆ ಇದು ಅವಶ್ಯಕತೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಒಂದು. ಇದರ ಜೊತೆಗೆ ಏನು ಮೋದಿ ಗ್ಯಾರಂಟಿ ವಿಚಾರವನ್ನು ಕೂಡ ಈಗ ಬಿಜೆಪಿ ನೆಚ್ಕೊಳ್ತಾ ಇದೆ. ಏನ್ ಮೋದಿ ಗ್ಯಾರಂಟಿ ಅಂತ ಅಂದ್ರೆ, ಕಾಂಗ್ರೆಸ್ ಏನೇ ಅವ್ರು 5 ಗ್ಯಾರಂಟಿಯನ್ನ ಕೊಟ್ಟಿರ್ಬೋದು, ಬಟ್ ಬಿಜೆಪಿಗೆ ನಮ್ ಗ್ಯಾರಂಟಿನೇ ಮೋದಿ. ಗ್ಯಾರಂಟಿಗಳಲ್ಲ, ಮೋದಿಯೇ ಗ್ಯಾರಂಟಿ ಅನ್ನುವಂತ ಸಂದೇಶವನ್ನ ಬಿಜೆಪಿ ಮುಂದಿಡೋದಕ್ಕೆ ಶುರು ಮಾಡ್ತಾ ಇದೆ. ಕೇಂದ್ರದ ಯೋಜನೆಗಳ ಫಲಾನುಭವಿಗಳನ್ನ ತಲುಪುವಂತ ನಿಟ್ಟಿನಲ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದು, ಸಭೆಗಳಲ್ಲಿ ಚರ್ಚೆ ಆಗೋದು, ಈ ತರದ ವಿಚಾರವಾಗಿ ಸುದೀರ್ಘವಾಗೆಲ್ಲ ಚರ್ಚೆ ಆಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ. ಮೋದಿ ಏನೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದು ಹೆಂಗ್ ತಲುಪಿದೆ ಜನರಿಗೆ, ಅವ್ರಿಗೆ ಮನೆಗೆ ಹೋಗಿ ನೋಡಿ ಇದು ಮೋದಿ ಗ್ಯಾರಂಟಿ ಅನ್ನುವಂಥದ್ದನ್ನ ಸೂಚಿಸುವಂತ ಪ್ರಯತ್ನ ಆಗ್ತದೆ. ಒಂದ್ ಕಡೆ ಈ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಕೇಂದ್ರ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಆಗಿದೆ. ಅದರ ನಡುವೆನೇ ಇಲ್ಲ, ಮೋದಿ ಕೂಡ ಹಲವು ಯೋಜನೆಗಳನ್ನ ಘೋಷಿಸಿದರೆ ಅದರಿಂದ ನಿಮ್ಗೆ ಅನುಕೂಲ ಆಗಿದೆ ಅನ್ನುವಂತ ನೀಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತದೆ. ಹೀಗಾಗಿ ರಾಜ್ಯ ರಾಜಕಾರಣದ ಮಟ್ಟಿಗೆ ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಒಂದ್ ಕಡೆ ಮೋದಿ ಗ್ಯಾರಂಟಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಹಳ ಸದ್ದು ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಹಾಗೆ ಈ ಕಾಂಗ್ರೆಸ್ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನಾವು ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಮೋದಿ ಗ್ಯಾರಂಟಿ ವಿಚಾರವಾಗಿ ನಾವು ಪ್ರತಿನಿಧಿ ಸುನಿಲ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಪ್ರಸನ್ನ, ಈ ಕಾಂಗ್ರೆಸ್ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೌದು ಈ ಸಂದರ್ಭದಲ್ಲಿ ಬೇಕಿತ್ತ ಈ ತರ ದುಂದುವೆಚ್ಚ ಮಗದೊಂದು ಈ ತರದ್ದು ಏನೇನೋ ಚರ್ಚೆ ಆಗ್ತಾ ಇದೆ. ಬಟ್ ಈ ಗ್ಯಾರಂಟಿಗಳನ್ನೇ ಹೇಗೆ ನೆಚ್ಕೊಂಡು ಲೋಕಸಭಾ ಚುನಾವಣೆಯ ತಂತ್ರವನ್ನ ಹೆಣಿತಾ ಇದೆ ಕಾಂಗ್ರೆಸ್, ಇದೆಷ್ಟು ಮಟ್ಟಿಗೆ ಅನುಕೂಲ ಆಗ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿದೆ ಪ್ರಸನ್ನ. ಮಾಲ್ತೇಶ್, ಕಾಂಗ್ರೆಸ್ನ ಪಾಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳೇ ಇದೀಗ ಬಂಡವಾಳ ಅನ್ನುವಂತಾಗಿದೆ. ಇದೇ ಕಾರಣಕ್ಕೋಸ್ಕರ ತನ್ನ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡುವ ಮೂಲಕ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನ ಮಾಡ್ತು. ಇದರ ಜೊತೆಗೆ ಎಲ್ಲಿ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ ಅಂತ ಮನೆಗೂ ಹೋಗಿ ಕಾಂಗ್ರೆಸ್ನ ಗ್ಯಾರಂಟಿ ಅನ್ನುವಂಥದ್ದನ್ನ ಜನರಿಗೆ ಮತ್ತು ಮತದಾರರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಕೈ ಹಾಕಿದೆ. ಶಕ್ತಿ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಕೂಡ ಇವತ್ತಿಗೆ 5 ಯೋಜನೆಗಳು ಅನುಷ್ಠಾನಕ್ಕೆ ಬರ್ತವೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜನರ ಮೇಲೆ ಪರಿಣಾಮ ಬೀರಿದೆ ಅನ್ನುವಂತ ಒಂದು ವಿಚಾರ ಬಂದಾಗ, ಸಮೀಕ್ಷೆಗಳನ್ನ ನಡೆಸಿದಾಗ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಸಣ್ಣ ಮಟ್ಟಿಗಿನ ಆತಂಕ ಶುರುವಾಗಿದೆ ಮತ್ತು ಅಷ್ಟರ ಮಟ್ಟಿಗೆ ವಿಶ್ವಾಸ ಮೂಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆಯೇ ಜನ ತಮಗೆ ಲೋಕಸಭೆಯಲ್ಲಿ ಉತ್ತರವನ್ನ ಕೊಡ್ತಾರೆ ಅಥವಾ ತಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಇನ್ನೂ ಕೂಡ ಕಾಂಗ್ರೆಸ್ಗೆ ವಿಶ್ವಾಸ ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಾವು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಿಮಗೆ ಭರವಸೆಯನ್ನ ಕೊಟ್ಟಿದ್ವಿ, ಆ ಭರವಸೆಯನ್ನ ಈಡೇರಿಸಿದ್ವಿ ಅನ್ನುವಂತ ಒಂದು ಅಂಶವನ್ನ ಜನರಿಗೆ ತಲುಪಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಅನುಷ್ಠಾನ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಪರ ವಿರೋಧದ ಚರ್ಚೆ ಏನೇ ಇರಬಹುದು, ಆದ್ರೆ ಕಾಂಗ್ರೆಸ್ ತನ್ನ ದೊಡ್ಡ ಬಂಡವಾಳ ರಾಜ್ಯದ ಜನರ ಮೇಲೆ ಹೂಡಿರುವಂತದನ್ನ ಮತದಾರರ ಮೂಲಕ ವಾಪಸ್ ಪಡೆಯುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಮಾಲ್ತೇಶ್, ಓಕೆ, ನೀವು ಸಂಪರ್ಕದಲ್ಲಿ ಸುನಿಲ್ ನಮ್ಮ ಜೊತೆಗೆ ಇದ್ದಾರೆ. ಈಗ ಮೋದಿ ಗ್ಯಾರಂಟಿ ಬಗ್ಗೆ ಮಾತಾಡೋದಾದ್ರೆ, ಈಗ ನೋಡಿ, ಈಗ ಕೇಂದ್ರದ ಗ್ಯಾರಂಟಿ ಖಂಡಿತವಾಗ್ಲೂ ಇದೆ, ಅದು ಮೋದಿ ಗ್ಯಾರಂಟಿ. ಯಾಕಂದ್ರೆ ಬಿಜೆಪಿಗೆ ಇರುವಂತ ಏಕೈಕ ಆಧಾರ ಅಂತಂದ್ರೆ ಅದು ಮೋದಿ ಗ್ಯಾರಂಟಿ ಒಂದು. ಇನ್ನೊಂದು ಕಡೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಏನಿದೆಯಲ್ಲ ಅದಕ್ಕೆ ಅವರು ಮಾತ್ರ ಉತ್ತರ ಕೊಡಬೇಕು. ಯಾಕಂದ್ರೆ ಕೇಂದ್ರದ ನಾಯಕರದ್ದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ಸಾಧನೆ ಬಗ್ಗೆ ಯಾಕಂದ್ರೆ ಗ್ಯಾಪ್ ಆಗೋಗ್ಬಿಟ್ಟಿದೆ, ಅವ್ರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬಿಜೆಪಿಗೆ ಹಂಗಲ್ಲ, ಬಿಜೆಪಿಯಲ್ಲಿ ಸೋತಿರ್ಬೋದು, ಆದರೆ ಮೋದಿ ಗ್ಯಾರಂಟಿ ಇಟ್ಕೊಂಡೇ ಹೋಗಬೇಕು ಅವರು. ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಸುನಿಲ್? ರಂಗನಾಥ್, ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಹೊರಟಿದ್ರೆ, ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಕೌಂಟರ್ ಆಗಿ ಬಿಜೆಪಿ ಕೂಡ ಮೋದಿಯೇ ಗ್ಯಾರಂಟಿ, ನಮಗೆ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಮೋದಿಯೇ ನಮ್ಮ ಗ್ಯಾರಂಟಿ ಅನ್ನೋ ಒಂದು ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಪ್ರಮುಖವಾಗಿ ಈಗಾಗಲೇ ಕೇಂದ್ರದ ಒಂದಷ್ಟು ಯೋಜನೆಗಳಾಗ್ಬೋದು, ರಾಜ್ಯದಲ್ಲಿ ಅಕ್ಕಿ ಬರ್ತಾ ಇರುವಂಥ ವಿಚಾರ ಆಗ್ಬೋದು, ಮತ್ತೆ ಉಜ್ವಲ ಗ್ಯಾಸ್ ಯೋಜನೆ ಆಗ್ಬೋದು, ಮತ್ತೆ ಕಿಸಾನ್ ಸನ್ಮಾನ್ ಯೋಜನೆಯಿಂದ ರೈತರಿಗೆ ಹಣ ಹಾಕುವಂಥ ವಿಚಾರ ಆಗ್ಬೋದು, ಇವೆಲ್ಲವನ್ನು ಕೂಡ ನೀವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಕಾರ್ಯಕರ್ತರ ಮೂಲಕ ಮೋದಿಯೇ ಗ್ಯಾರಂಟಿ
ಗ್ಯಾರಂಟಿಗಳು ಜನರ ಮನೆ ಮನೆಗೆ ತಲುಪುತ್ತೆ, ದೇಶದ ಪ್ರತಿಯೊಬ್ಬರಿಗೂ ತಲುಪುತ್ತೆ ಅನ್ನೋ ಒಂದು ವಿಚಾರವನ್ನೇ ನೀವು ಜನರಿಗೆ ತಲುಪಿಸಬೇಕು, ಮುಟ್ಟಿಸಬೇಕು ಅಂತೇಳಿ ಈಗಾಗಲೇ ನಿನ್ನೆ ನಡೆದ ಸಭೆಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಒಂದಷ್ಟು ಸಮಾಲೋಚನೆ, ಚರ್ಚೆ ಮತ್ತೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿಯ ಒಂದು ದೊಡ್ಡ ಮಟ್ಟಿಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಮೋದಿಯೇ ನಮ್ಮ ಗ್ಯಾರಂಟಿ ಅಂತೇಳಿ ಈಗಾಗಲೇ ಒಂದು ಪ್ರಚಾರವನ್ನ ಮಾಡಬೇಕಾಗುತ್ತೆ, ಬಾಯಿಂದ ಬಾಯಿಗೆ ಒಂದು ವಿಚಾರವನ್ನ ತಲುಪಿಸಬೇಕಾಗುತ್ತೆ. ಪ್ರಮುಖವಾಗಿ ರಾಜ್ಯದಲ್ಲಿ ಅಕ್ಕಿ ಕೊಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಗೊಂದಲವನ್ನ ಮಾಡಿಕೊಂಡಿದೆ. ಆ ಒಂದು ಅಕ್ಕಿ ಕೂಡ ರಾಜ್ಯಕ್ಕೆ ಕೇಂದ್ರದಿಂದ ಬರ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಬೇರೆ ಬೇರೆ ಯೋಜನೆಗಳು ಸಾಕಷ್ಟು ಗೊಂದಲವಾಗಿದೆ, ಸಮಸ್ಯೆಗಳಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೋದಿಯೇ ಗ್ಯಾರಂಟಿ, ಮೋದಿಯೇ ನಮ್ಮ ಗ್ಯಾರಂಟಿ ಅನ್ನೋ ಒಂದು ಕಾರ್ಡ್ ಅನ್ನು ಪ್ಲೇ ಮಾಡಲಿಕ್ಕೆ ಬಿಜೆಪಿ ಕೂಡ ತಂತ್ರಗಾರಿಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.